ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರನ್ನ, ಎಲ್ಲ ಅಧಿಕಾರಿ ಮಹೋದರನ್ನ ಈ ಕಾರ್ಯಕ್ರಮವನ್ನ ಜ್ಯೋತಿ ಪ್ರಜ್ವಲನೊಂದಿಗೆ ಉದ್ಘಾಟಿಸಲಿಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ ಸಂಘಾ ದೀಪಂ ನಮೋಸ್ತುತೆ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಹರಣಗೊಳಿಸುವಂತಹ ಅದ್ಭುತ ಶಕ್ತಿ ದೀಪದ ಬೆಳಕಿಗೆ, ಅದರ ಕಿರಣಗಳಿಗೆ ಉಂಟು. ಅಂತಹ ಜ್ಯೋತಿ ಪ್ರಜ್ವಲಿಸುವ ಮೂಲಕ ದಿವ್ಯ ಸಾನ್ನಿಧ್ಯ ಪೂಜ್ಯ ದ್ವಯರ ಸಮ್ಮುಖದಲ್ಲಿ 2026ರ ಶೂರ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ಉತ್ಸವಕ್ಕೆ ಉತ್ಸವಗಳು ಮಾಡತ್ತವು. ಆದ್ರೆ ನಿಜವಾಗಿಯೂ ಉತ್ಸವ ಮಾಡ್ಬೇಕಂತಂದ್ರೆ ಆ ಮಹಿಳೆಯರ ಪಾತ್ರ ಹೊಸ ಪೀಳಿಗೆಗೆ ಪರಿಚಯಿಸಬೇಕು, ಅದನ್ನ ಅಳವಡಿಸ್ಕೋಬೇಕು ಅನ್ನೋ ನಿಟ್ಟಿನಾಗ ಮಾಡತ್ತು. ಸಂಗೊಳ್ಳಿ ರಾಯಣ್ಣನ ಉತ್ಸವ ಮಾಡೋ ಉದ್ದೇಶ ಇಷ್ಟ. ಮೊದಲ ರಾಯಣ್ಣ ಯಾವ ಥರ ನಂಬಿಕೆ ಮತ್ತು ಶೂರತನಕ್ಕೆ ಯಾವ ಥರ ಚೆನ್ನಮ್ಮನಿಗೆ ನಿಂತಿದ್ರು, ಆ ಥರ ಈಗಿನ ಪೀಳಿಗೆಗೆ ಎಲ್ಲಿ ಯಾರಿಗೂ ನಿಂದ್ರಕ್ಕೆ ಹೋಗ್ಬೇಡ. ಅಟ್ಲೀಸ್ಟ್ ತಂದೆ ತಾಯಿಗಾರ ನಿಯಂತ್ರಣದಿಂದ ಇರಲಿ ಅನ್ನೋಂಥದ್ದನ್ನು ಯುವ ಪೀಳಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಹಲವಾರು ಈ ಯೋಜನೆಗಳಂತಂದ ಸೈನಿಕ್ ಸ್ಕೂಲ್ ಆಯ್ತು, ರಾಕ್ ಗಾರ್ಡನ್ ಅಂತಂದು ಅವ್ರು ಸ್ಮರಣಾತ್ಮಕವಾಗಿ ಆ ನೆಪದಿಂದ ನೋಡಿ ಆ ಮಹಿಳೆಯರ ಹೆಸರು ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಈಗಾಗಲೇ ಕೆಲಸ ಮಾಡೈತಿ ಮತ್ತು ಇನ್ನೂ ಮಾಡುವಂಥದ್ದಾಗೈತಿ. ಆ ನಿಟ್ಟಿನಲ್ಲಿ ನಾನು ಒಂದೇ ಒಂದು ಜ್ಞಾಪನೆ ಈಗ ಕೇಳ್ತಿರ್ತೀವಿ, ಬರೀ ಹಾಡು ಹಾಕ್ತಿದ್ವಿ DJ ಮುಂದೆ ಕುಂತಾರೆ ನನ್ನ ಹಾಡು ಅಂದ್ರೆ ಸ್ವಲ್ಪ ಒಂದು 20% ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಲಿಲ್ಲ ಯುವ ಪೀಳಿಗೆ ಅಂತಂದ್ರೆ ಮುಂದಿನ ದಿವಸದಾಗ ನಾ ಏನಾರು ಹೇಳಿದ್ದೀನಿ, ಅಟ್ಲೀಸ್ಟ್ ನಿಮ್ಮ ಮನೆಗೇನ ರಾಯನ್ನಾಗ ಬೇರೆ ಬೇರೆ ನಿಮ್ಮ ಮನೆಗಳಿಗೆ ಯಾಕೆ ಹೋಗ್ಬೇಡ್ರಿ, ಅಟ್ಲೀಸ್ಟ್ ನಿಮ್ಮ ಮನೆ ಬರ್ಬೇಕಾದ್ರೆ ಆದ್ರೆ ಸ್ವಾರ್ಥಕ್ಕೆ ಹಾಕತ್ತ ಅಂತ ಹೇಳೋದ್ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಗ್ರಾಮದಲ್ಲಿ ಎಲ್ಲರಿಗೆ ಒಂದು ಗೌರವ ವಿಷಯ. ನಮಗೆಲ್ಲ ಗೊತ್ತಿದ ಹಾಗೆ ಇದನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣ ಉತ್ಸವ ಮಾಡ್ತಾ ಬಂದಿದೆ. ಅದೇ ರೀತಿ ಈ ಒಂದು ಗ್ರಾಮದಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲು, ಶೌರ್ಯ ಭೂಮಿ ಹಾಗೂ ನಂದಗಡದಲ್ಲಿ ಕೂಡ ವೀರಭೂಮಿ ಹಾಗೂ ಮ್ಯೂಸಿಯಂ ಕೂಡ ಸ್ಥಾಪನೆ ಮಾಡಿದೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಮುಂದಿನ ವಾರ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಎಲ್ಲ ಗಣ್ಯಮಾನ್ಯರು ಅದಕ್ಕೆ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಇದರ ಮುಖ್ಯ ಉದ್ದೇಶ, ಈ ಉತ್ಸವ ಈ ಥರ ಒಂದು ಸ್ಮಾರಕಗಳು ಮಾಡುವ ಮುಖ್ಯ ಉದ್ದೇಶ ಏನಂತಂದರೆ, ಮುಂದಿನ ಪೀಳಿಗೆಗಳಿಗೆ ಕೂಡ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಧೈರ್ಯ, ಶೌರ್ಯ, ಅವರ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ತಿಳಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ನಾವು ಕಾರ್ಯ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ಒಂದು ಉತ್ಸವವು ಕೂಡ ಮುಂದಿನ ಪೀಳಿಗೆಗಳಿಗೆ ಒಂದು ದಾರಿ ತೋರಿಸಲಿ, ಅವರು ಕೂಡ ದೇಶ ಸೇವೆ ಮಾಡಿದ ಕಾರ್ಯದಲ್ಲಿ ತಾವೆಲ್ಲರೂ ತೊಡಗಿಸಬೇಕಂತನ್ನುವ ನಿಟ್ಟಿನಲ್ಲಿ ಈ ಒಂದು ಉತ್ಸವ ಮಾಡ್ತಾ ಬಂದಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ತಮಗೆಲ್ಲರಿಗೆ ಉತ್ಸವದ ಶುಭಾಶಯಗಳವರ ಮನೆತನದಿಂದ ಹುಟ್ಟಿ 1796 ಆಗಸ್ಟ್ 15ರಂದು ಸಂಗೊಳ್ಳಿಯಲ್ಲಿ ಜನಿಸಿದರು. ನಮಗೆಲ್ಲ ತಿಳಿದಂತೆ ಕಿತ್ತೂರು ಸೈನ್ಯ ಸೇರಿ ಆ ಸಂಸ್ಥಾನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳುತ್ತಾರೆ. ರಾಯಣ್ಣನ ತಂದೆ ಭರಮಪ್ಪ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಹೊಂದಿದಾತರು. ಅಂತ ವೀರ ಪರಂಪರೆಗೆ ಸೇರಿದ ರಾಯಣ್ಣನ ವೀರರ ಪಡೆಯನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿ ನಾಡ ರಕ್ಷಣೆಗೆ ಅವಿರತವಾಗಿ ಶ್ರಮಿಸಿದರು. 1824 ಅಕ್ಟೋಬರ್ 23ರ ಬ್ರಿಟಿಷರ ವಿರುದ್ಧ ಮೊದಲ ವಿಜಯೋತ್ಸವದ ಅಂಗವಾಗಿ ಹಂಟೂರು ಬಾಳಪ್ಪ ಹಾಗೂ ಸಂಗೊಳ್ಳಿ ರಾಯಣ್ಣರ ಪಾತ್ರ ಬಹಳ ಮುಖ್ಯವಾದದ್ದು. ಸಹೋದರಂತಹ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸನರಾದಂತಹ ಈ ಭಾಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ರೂಪಾ ಚಚ್ಚಡಿ ಅವರೇ, ಈ ಭಾಗದ ಉಪವಿಭಾಗದಂತಹ ಶ್ರೀಯುತ ಜೈನ್ ಅವರೇ, ಡಿವೈಸ್ಪದಂತಹ ಹಿರೇಮಠ ಅವರೇ, ಪರಿಸರದಂತಹ ಹೆಗ್ಗಣ್ಣವರವರೇ,
ಕಿತ್ತೂರು ತಾಲೂಕಿನ ಕೆಲಸದಂಥ ಶ್ರೀತಾ ಪಾಟೀಲ್ ಅವರೇ, ಕಾರ್ಯನಿರ್ವಹಣೆ ಮೈಡ್ಮಲ್ ತಾಲೂಕಿನ ಸಂಗೊಳ್ಳಿ ರಾಯಣ್ಣ ಉತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ಈಗಾಗಲೇ ನಾವು ಯಾವ ಒಂದು ಉದ್ದೇಶಕ್ಕಾಗಿ ಪ್ರತಿ ವರ್ಷ ಈ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಎಲ್ಲ ಹಿರಿಯರು ನಮ್ಮೆಲ್ಲರಿಗೆ ಹೇಳಿದ್ದಾರೆ. ಬಹುಶಃ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗುದಿಲ್ಲ. ಯಾಕಂತಂದ್ರೆ ಈ ಭಾಗದಲ್ಲಿ ನಿಜವಾಗಿಯೂ ಉತ್ಸವ ಮಾಡ್ಬೇಕಂತಂದ್ರೆ ಆ ಮಹಿಳೆಯರ ಪಾತ್ರ ಹೊಸ ಪೀಳಿಗೆಗೆ ಪರಿಚಯಿಸಬೇಕು, ಅದನ್ನು ಅಳವಡಿಸ್ಕೋಬೇಕು ಅನ್ನೋ ನಿಟ್ಟಿನಾಗ ಮಾಡುತ್ತೆ. ಸಂಗೊಳ್ಳಿ ರಾಯಣ್ಣನ ಉತ್ಸವ ಮಾಡೋ ಉದ್ದೇಶ ಇಷ್ಟ. ಮೊದಲ ರಾಯಣ್ಣ ಯಾವ ಥರ ನಂಬಿಕೆ ಮತ್ತು ಶೂರತನಕ್ಕೆ ಯಾವ ಥರ ಚೆನ್ನಮ್ಮನಿಗೆ ನಿಂತಿದ್ರು, ಆ ಥರ ಈಗಿನ ಪೀಳಿಗೆಗೆ ಎಲ್ಲಿ ಯಾರಿಗೂ ನಿಂದ್ರಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ತಂದೆ ತಾಯಿಗಾರ ಏತಿನಿಂದ ಇರಲಿ ಅನ್ನೋಂಥದ್ದನ್ನು ಯುವ ಪೀಳಿಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅದರ ಜೊತೆಗೆ ಹಲವಾರು ಇವು ಯೋಜನೆಗಳಂತಂದು ಸಿಂಗಿ ಸ್ಕೂಲ್ ಆಯ್ತು, ರಾಕ್ ಗಾರ್ಡನ್ ಅಂತಂದು ಅವ್ರು ಸ್ಮರಣಾತ್ಮಕವಾಗಿ ಅದನ್ನು ಆ ನೆಪದಿಂದ ನೋಡಿ ಆ ಮಹಿಳೆಯರ ಇದು ಹೆಸರು ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಈಗಾಗಲೇ ಕೆಲಸ ಮಾಡೈತಿ ಮತ್ತು ಇನ್ನೂ ಮಾಡುವಂಥದ್ದಾಗೈತಿ. ಆ ನಿಟ್ಟಿನಲ್ಲಿ ನಾನು ಒಂದೇ ಒಂದು ಜ್ಞಾಪನೆ ಈಗ ಕೇಳ್ತಿರ್ತೇವೆ, ಬರೀ ಹಾಡು ಹಾಕ್ತಿದ್ರು ಡಿ ಜೆ ಮುಂದೆ ಕುಂತಾರೆ ಏನನ್ನ ಆಗ್ಬಾರ್ದ, ಸ್ವಲ್ಪ ಒಂದು 20% ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ ಯುವ ಪೀಳಿಗೆ ಅಂತಂದ್ರೆ ಮುಂದಿನ ದಿವಸದಾಗ ನಾ ಏನು ಹೇಳಿದ್ದೀನಿ, ಅಟ್ಲೀಸ್ಟ್ ನಿಮ್ಮ ಮನೆಗೆ ರಾಯನಾಗ ಬೇರೆ ಬೇರೆ ನಿಮ್ಮ ಮನೆಗಳಿಗೆ ಯಾಕೆ ಹೋಗ್ಬೇಡ್ರಿ, ಅಟ್ಲೀಸ್ಟ್ ನಿಮ್ಮ ಮನೆ ಪುಸ್ತಕರ ಆದ್ರೆ ಸ್ವಾರ್ಥಕ್ಕೆ ಹಾಕತ್ತ ಅಂತ ಹೇಳೋದ್ ಮುಖಾಂತರ ಸಹಿತ ಶೂರ ಸಂಗೊಳ್ಳಿ ರಾಯಣ್ಣ ಅಂತ ಇವತ್ತಿನ ಯುವ ಪೀಳಿಗೆಗೆ ನಾವು ಶೂರ ಸಂಗೊಳ್ಳಿ ರಾಯಣ್ಣ ಇತಿಹಾಸವನ್ನು ತಿಳಿಸುವಾಗ ಇದರಲ್ಲಿ ಕಿತ್ತೂರು ಚೆನ್ನಮ್ಮಾಜಿಯವರ ಇತಿಹಾಸ, ಬೆಳವಡಿ ಮಲ್ಲಮ್ಮಾಜಿಯವರ ಇತಿಹಾಸವನ್ನು ತಿಳಿಸುವಂತಹ ಒಂದು ಕೆಲಸವನ್ನು ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ಅಂದರೆ ಮೂಲ ಉದ್ದೇಶ ಇವತ್ತಿನ ಯುವ ಪೀಳಿಗೆಗೂ ಸಹಿತ ಅವರ ಮಾರ್ಗದರ್ಶನದಲ್ಲಿ ತಾವು ಸಹಿತ ಈ ದೇಶಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ಸಹಿತ ಏನನ್ನಾದರೂ ಸಹಿತ ಸಾಧನೆಯನ್ನು ಮಾಡಲಿ ಅನ್ನೋ ಒಂದು ಉದ್ದೇಶ. ಈಗಾಗಲೇ ಶೂರ ಸಂಗೊಳ್ಳಿ ರಾಯಣ್ಣನ ಉತ್ಸವ ಜೊತೆಗೆ ಈ ಭಾಗದ ಅನೇಕ ರೀತಿಯಂಥ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಇವತ್ತು ಶೂರ ಸಂಗೊಳ್ಳಿ ರಾಯಣ್ಣನ ಇಲ್ಲಿಗೆ ಅಷ್ಟೇ ಸೀಮಿತಗೊಳಿಸದೆ ಇಡೀ ದೇಶಕ್ಕೆ ಇವತ್ತು ತಿಳಿಸುವಂತಹ ಒಂದು ಕಾರ್ಯ ಸಹಿತ ಇವತ್ತು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್ವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಂತಹ ಶ್ರೀಯುತ ಹನುಮಂತ್ ಶಿರಟ್ಟಿ, ಮಾನ್ಯ ತಹಸೀಲ್ದಾರರು ಬೈಲಹೊಂಗಲ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಸದ್ದಿನ ಮಧ್ಯದಲ್ಲಿ ಇದರ ಮುಖ್ಯ ಉದ್ದೇಶ, ಈ ಉತ್ಸವ ಈ ತರ ಒಂದು ಸ್ಮಾರಕಗಳು ಮಾಡುವ ಮುಖ್ಯ ಉದ್ದೇಶ ಏನಂತಂದ್ರೆ ಮುಂದಿನ ಪೀಳಿಗೆಗಳಿಗೆ ಕೂಡ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಧೈರ್ಯ, ಶೌರ್ಯ, ಅವರ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ತಿಳಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ನಾವು ಕಾರ್ಯ ಹಲವು ವೀರಪುತ್ರರಿಗೆ ಜನ್ಮ ನೀಡಿದ್ದಾಳೆ. ಅಂತಹ ಶೂರ ಸೇನಾನಿಗಳಲ್ಲಿ ಕಿತ್ತೂರು ಮತ್ತು ಸಂಗೊಳ್ಳಿಯ ಕೀರ್ತಿಯನ್ನು ಜಗದಗಲ ಹಬ್ಬಿಸಿ ಕಿತ್ತೂರ ನಾಡ ರಕ್ಷಣೆಗಾಗಿ ಪ್ರಾಣ ಮುಡಿಪಿಟ್ಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಲ್ಲಿ ಅಗ್ರಗಣ್ಯ. ಜಿಲ್ಲಾಡಳಿತ ಬೆಳಗಾವಿ ಕನ್ನಡ ಮತ್ತು ಸಂಸ್ಕೃತಿ ಕಲಾ ತಂಡಗಳ ಉದ್ಘಾಟನೆಯಿಂದ ಹಿಡಿದು ಇವತ್ತಿನ ಈ ಭವ್ಯ ವೇದಿಕೆಯನ್ನು ನಾವು ನೆನೆಸಬೇಕು. ಸಂಗೊಳ್ಳಿ ರಾಯಣ್ಣ ನಾಡ ಪ್ರೇಮ ಮತ್ತು ಸ್ವಾಮಿ ನಿಷ್ಠೆಗೆ ಮಹಾನ್ ವ್ಯಕ್ತಿಯ ಉತ್ಸವ ಆಚರಿಸಿ ಆತನ ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲ ಆಚರಣೆಯಾಗಿ ಮಾತ್ರ ಉಳಿಯದೆ ನಮ್ಮೆಲ್ಲರ ಜೀವನದ ಭಾಗವಾಗಲಿ. ಭಾರತ ಸ್ವಾತಂತ್ರ್ಯದ ಷಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಗುರು ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠ ಸಂಗೊಳ್ಳಿ ಅವರ ಪಾದ ಕಮಲಗಳಿಗೆ ನಮಿಸುತ್ತಾ ಅವರನ್ನು ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಅಂತಹ ಜ್ಯೋತಿ ಪ್ರಜ್ವಲಿಸುವ ಮೂಲಕ ದಿವ್ಯ ಸಾನ್ನಿಧ್ಯ ಪೂಜ್ಯ ದ್ವಯರ ಸಮ್ಮುಖದಲ್ಲಿ 2026ರ ಶೂರ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ಉತ್ಸವಕ್ಕೆ ಚಾಲನೆಯನ್ನ ನೀಡಿದ
ಪೂಜ್ಯರ ಪಾದಾರವಿಂದಗಳಿಗೂ ಹಾಗೆ ಗಣ್ಯರಿಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಜ್ಯೋತಿಯ ಬೆಳಕು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಜಯ